ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿರವರ ರಾಜೀನಾಮೆಗೆ ಆಗ್ರಹಿಸಿ ಸಮಾನ ಮನಸ್ಕರು ಮತ್ತು ಸಂಘಟನೆಗಳ ಮುಖಂಡರು ಶನಿವಾರ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಪ್ರತಿಭಟನೆ ನಡೆಸಿದರು. ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಕುರಿತು ಹಗುರವಾಗಿ ಮಾತನಾಡಿ ಅಗೌರವ ತೋರಿಸಿದ್ದಾರೆ. ಅಮಿತ್ ಶಾ ಅವರಿಗೆ ಸಚಿವರಾಗಿ ಮುಂದುವರಿಯುವ ನೈತಿಕತೆ ಇಲ್ಲ, ತಕ್ಷಣವೇ ರಾಜೀನಾಮೆ ನೀಡಬೇಕು ಎಂದು ಪ್ರತಿಭಟನೆಕಾರರು ಆಗ್ರಹಿಸಿದರು. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಸದನದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಹಿಳಾ ಸಚಿವರನ್ನು ಅಪಮಾನ ಮಾಡಿದ್ದಾರೆ. ಸಿಟಿ ರವಿ ಅವರನ್ನು ಪರಿಷತ್ ಸದಸ್ಯತ್ವದಿಂದ ಅನರ್ಹಗೊಳಿಸಬೇಕು ಎಂದು ಒತ್ತಾಯಿಸಿದರು. ಕೇಂದ್ರದಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರನ್ನು ಕುರಿತಂತೆ ಬಳಸಿರೋ ಪದ ಆ ಸ್ಥಾನ ಗೌರವವನ್ನು ನಾಶ ಮಾಡುವ ರೀತಿಯೊಳಗಿನ ಪದಪ್ರಯೋಗ ಅಂತ ಅನಿಸುತ್ತೆ. ಅದಕ್ಕಾಗಿ ಅವರನ್ನು ಖಂಡಿಸೋದು ಅಷ್ಟೇ ಅಲ್ಲ, ಆ ಸ್ಥಾನದಲ್ಲಿ ಕುಳಿತುಕೊಳ್ಳುವ ಯೋಗ್ಯತೆಯನ್ನು ಅವರು ಕಳೆದುಕೊಂಡಿದ್ದಾರೆ. ಆ ದೃಷ್ಟಿಯಿಂದ ಮಾನ್ಯ ರಾಷ್ಟ್ರಪತಿಗಳವರು ಮಧ್ಯ ಪ್ರವೇಶಿಸಿದ ರೀತಿಯೊಳಗೆ ಆ ಸ್ಥಾನ ಗೌರವವನ್ನು ರಕ್ಷಿಸಬೇಕು. ಜೊತೆಗೆ ಸಂವಿಧಾನದ ಕರ್ತೃವಾಗಿರುವಂಥ ಅಂಬೇಡ್ಕರ್ ಅವರ ಘನತೆಯನ್ನು ರಕ್ಷಿಸಬೇಕು. ಆ ಕಾರಣದಿಂದ ಮಧ್ಯ ಪ್ರವೇಶಿಸಿ ಒಂದು ಆದೇಶವನ್ನು, ಸೂಚನೆಯನ್ನು, ಸಲಹೆಯನ್ನು ಕೊಡಬೇಕಾದ ಅಗತ್ಯವಿದೆ ಅಂತ ನನಗೆ ಹೇಳ್ತಾ ಇದ್ದೀನಿ. ಒಂದು. ಎರಡನೆಯದು, ನಮ್ಮ ರಾಜ್ಯದೊಳಗೆ ಸಿಟಿ ರವಿಯವರು ಸದನದೊಳಗೆ ಅವರು ಕುಳಿತುಕೊಳ್ಳುವ ಯೋಗ್ಯತೆಯನ್ನೇ ಕಳ್ಕೊಂಡಿದ್ದಾರೆ. ಅವರು ಮಹಿಳೆಯರ ಮೇಲೆ ಈ ತರಹದ ಒಂದು ಪದಪ್ರಯೋಗ ಇದೆಯಲ್ಲ, ಪದಪ್ರಯೋಗ ಇಡೀ ಮಹಿಳಾ ಕುಲ ಅಷ್ಟೇ ಅಲ್ಲ, ಇಡೀ ಮಾನವ ಕುಲ ತಲೆ ತಗ್ಗಿಸುವ ರೀತಿಯೊಳಗಿನ ಪದಪ್ರಯೋಗ. ಅದು ಎಲ್ಲಿ? ಅದು ಜನಪ್ರತಿನಿಧಿಗಳು ಕೂತು ಚರ್ಚೆ ಮಾಡುವಂಥ ಅಸೆಂಬ್ಲಿ ಅಂಗಳದೊಳಗೆ ಎಲ್ಲೇ ಮಾತಾಡಿರಲಿ, ಅದು ಆ ಆವರಣದೊಳಗೆ ಮಾತನಾಡಿರ್ತಕ್ಕಂಥದ್ದು ಇದೆಯಲ್ಲ, ಅಲ್ಲಿ ಕುಳಿತುಕೊಳ್ಳುವುದಕ್ಕೆ, ಅಲ್ಲಿ ಕಾಲಿಡುವುದಕ್ಕೂ ಕೂಡ ಯೋಗ್ಯತೆಯನ್ನು ಕಳೆದುಕೊಂಡಿರುವಂಥದ್ದು. ಆತ್ಮಸಾಕ್ಷಿ ಇಟ್ಕೊಂಡು ಮಾತಾಡಲಿ. ಸುಳ್ಳು ಹೇಳಿ ನಾನು ಅದು ಪದ ಪ್ರಯೋಗ ಮಾಡಿಲ್ಲ ಅಂತ ಹೇಳೋದಲ್ಲ, ಆತ್ಮಸಾಕ್ಷಿ ಇಟ್ಕೊಂಡಂತೆ ಇವತ್ತು ಕೂಡ ನಡ್ಕೊಳ್ಳಿ. ಇಡೀ ಜಗತ್ತಿನ ಮಹಿಳೆಯರ ಒಂದು ಕ್ಷಮೆಯನ್ನು ಯಾಚಿಸಬೇಕು, ಆ ಜಾಗವನ್ನು ಬಿಟ್ಟು ಹೊರಬರಬೇಕು. ಆಗ ಅವರಿಗೆ ಒಂದು ವ್ಯಕ್ತಿತ್ವ ಇದೆ ಅಂತ, ಮನುಷ್ಯರಾಗಿದ್ದಾರೆ ಅಂತಂದು ಗೌರವಿಸಬಹುದು ನಾವು. ಬಹುಶಃ ಯಾವ ಪಾರ್ಲಿಮೆಂಟು ಎಲ್ಲ ವಿಭಾಗದ ಜನರು ಕೂಡ ಆ ಸೀಟುಗಳಲ್ಲಿ ಕೂತ್ಕೊಳ್ಬಹುದು ಅಂತಕ್ಕಂಥದ್ದನ್ನು ಈ ದೇಶದ ಜನರಿಗೆ ಹೇಳಿದಂಥ ಮತ್ತು ಸಂವಿಧಾನದ ಮುಖಾಂತರ ಹಕ್ಕನ್ನು ಕೊಟ್ಟಂಥ B.R. ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದಂಥ ಮಾತುಗಳು ಪಾರ್ಲಿಮೆಂಟಲ್ಲಿ ಯಾಕೆ ಮಾತಾಡಿದರು ಅಂತ ಹೇಳಿ ನಾವು ಎರಡು ಕಾರಣಗಳನ್ನು ನಾವು ಗುರುತಿಸ್ಬೋದು ಅಂತೇಳಿ ನಾನಂತೂ ಕೂಡ ಭಾವಿಸ್ತೇನೆ. ಒಂದನೇ ಕಾರಣ, ಭಾರತೀಯ ಜನತಾ ಪಕ್ಷದ ಹಿಡನ್ ಅಜೆಂಡಾ ಏನಿದೆ, ಈ ದೇಶದ ಮೇಲ್ವರ್ಗಗಳ ಕೈಯಲ್ಲಿ ಮಾತ್ರನೇ ಅಧಿಕಾರವನ್ನು ಇರಬೇಕು, ಕೆಳವರ್ಗಗಳು ಮತ್ತು ಮಹಿಳೆಯರು ಯಾವತ್ತೂ ಕೂಡ ದಾಸ್ಯರಾಗಿರಬೇಕು ಅಂತಕ್ಕಂಥ ಅವರ ಹಿಡನ್ ಅಜೆಂಡಾ ಏನಿದೆ, ಆ ಅಜೆಂಡಾದ ಭಾಗವಾಗಿ ಅವರು ಆಟೋಮೆಟಿಕ್ ಆಗಿ ಅವರು ಕಾನ್ಷಿಯಸ್ಸು ಅನ್ಕಾನ್ಷಿಯಸ್ಸು ಅವ್ರು ಏನಾರ ಮಾತಾಡಬೇಕು ಅಂದಾಗ ಅವರ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದನ್ನು ಈ ರೀತಿಯ ಮಾತುಗಳಲ್ಲಿ ಅವರು ಅವಾಗ ನೋಡಿಸ್ತಾ ಇರ್ತಾರೆ. ಸೊ ಇಷ್ಟು ದಿನಾನೂ ಕೂಡ ಅವರು ಪ್ರಯತ್ನ ಮಾಡ್ತಾ ಇದ್ದಿದ್ದು ಅಪ್ರತ್ಯಕ್ಷವಾಗಿ ಪ್ರಯತ್ನ ಮಾಡ್ತಾ ಇದ್ರು. ಭಾಳ ನೇರವಾಗಿ ಈ ಥರದ ಮಾತುಗಳನ್ನು ಮಾಡ್ತಾ ಇರಲಿಲ್ಲ ಅವರು. ಆದರೆ ಈಗ ನೇರವಾಗಿ ಎಲ್ಲವನ್ನ ಕೂಡ ಹೇಳುವಂಥ ಹಂತಕ್ಕೆ ಬಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇದು 3ನೇ ಬಾರಿಯ ಅವಧಿಯಲ್ಲಿ ಅವರು ಅಧಿಕಾರದಲ್ಲಿದ್ದೇವೆ. ಇಡೀ ದೇಶದ ಜನ ನಮ್ಮ ಬೆಂಬಲಕ್ಕಿದೆ. ಇಡೀ ದೇಶದ ಜನರನ್ನ ನಾವು ನಮ್ಮ ಭಾವನೆಗಳ ಆಧಾರದಲ್ಲಿ, ನಮ್ಮ ಐಡಿಯಾಲಜಿಯ ಆಧಾರದಲ್ಲಿ ನಾವು ಒಳಗೊಂಡು ಬಿಟ್ಟಿದ್ದೀವಿ ಅಂತಕ್ಕಂಥ ಒಂದು ಭ್ರಮೆಯಲ್ಲೂ ಕೂಡ ಇವತ್ತು ಅವರು ತೇಲಾಡ್ತಾ ಅವರ ನಿಜವಾದಂಥ ಒಂದು ಮನಸ್ಸು ಏನಿದೆ ಅಥವಾ ಅವರ ನಿಜವಾದಂಥ ಒಂದು ಕಾರ್ಯಕ್ರಮಗಳೇನಿದಾವೆ ಅದನ್ನು ಒಂದೊಂದಾಗೇನೆ ಇವತ್ತು ಅವರು ಸ್ಟೇಟ್ಮೆಂಟ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಕಾರಣ. ಆದರೆ ಎರಡನೇ ಕಾರಣ, ಅವತ್ತು ಪಾರ್ಲಿಮೆಂಟ್ ಅಲ್ಲಿ ನಿಜವಾಗ್ಲೂ ಕೂಡ ಯಾವ ವಿಷಯದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು? ಒಂದು, ಈ ದೇಶದ ಭಾರಿ ಅತ್ಯಂತ ದೊಡ್ಡ ಬಂಡವಾಳಗಾರ ಆಗಿರ್ತಕ್ಕಂಥ ಅದಾನಿ ಬಗ್ಗೆ, ಅವರ ಬಗ್ಗೆ ಏನು ಅಮೆರಿಕಾದಲ್ಲಿ FIR ಆಗಿದೆ, ಯಾಕಾಯ್ತು ಏನು ಅನ್ನುವಂಥ ವಿಚಾರಗಳ ಬಗ್ಗೆ, ಅವರು ಯಾವ ರೀತಿ ಕಾನೂನು ಬಾಹಿರವಾಗಿ ಕೆಲಸಗಳನ್ನ ನಡೆಸ್ತಾ ಇದ್ದಾರೆ ಮತ್ತು ಒಂದು ಪ್ರಭುತ್ವ ಯಾವ ರೀತಿಯಲ್ಲಿ ಅವರಿಗೆ ಒಂದು ನೇರವಾದಂತ ಒಂದು ಸಪೋರ್ಟ್ ಅನ್ನ ಮಾಡಿದೆ ಅನ್ನುವಂಥದ್ರ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು.
ಆದರೆ ಇಲ್ಲಿ ಎಷ್ಟು ಆರ್ಥಿಕ ಹಿತಾಸಕ್ತಿ ಉಳ್ಳವರನ್ನ ಕಾಪಾಡಿಕೊಳ್ಳತಕ್ಕಂತ ಒಂದು ಸ್ವಾರ್ಥ ಮತ್ತು ಉಳ್ಳವರಿಗೋಸ್ಕರನೇ ನಾವು ಅಧಿಕಾರವನ್ನ ನಡೆಸ್ತಾ ಇದ್ದೀವಿ ಅಂತಕ್ಕಂಥ ಅವರ ಒಂದು ಅಜೆಂಡಾಗಳೇನಿದಾವೆ ಅದನ್ನ ಡೈವರ್ಟ್ ಮಾಡಲಿಕ್ಕೆ ಸೊ ಇಡೀ ದೇಶದ ಜನರಿಗೆ ಎಲ್ಲರೂ ಕೂಡ ಈ ವಿಚಾರವನ್ನ ಮರಿಬೇಕು, ಮತ್ತೊಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಇವತ್ತು ಈ ದೇಶದ ಸಂವಿಧಾನದ ಶಿಲ್ಪಿಯನ್ನೇ ಇವತ್ತವರು ಆ ರೀತಿ ಒಳಗಡೆ ಮಾತಾಡಿರುವಂತದನ್ನ ನಾವಿಲ್ಲಿ ನೋಡಬಹುದು. ಇನ್ನ ಎರಡನೇದು, ನಮ್ಮ ಕರ್ನಾಟಕದ ರಾಜ್ಯ ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ನಡೆಯುವಂತ ಚರ್ಚೆಗಳು. ಇದು ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಮಾತಾಡಿದ್ರು ಅನ್ನೋದಷ್ಟೇ ಅಲ್ಲ ವಿರೋಧ. ನಾವಿಲ್ಲಿ ಯೋಚನೆ ಮಾಡ್ಬೇಕಾಗಿರೋದು, ನಮ್ಮ ಕರ್ನಾಟಕದಲ್ಲಿ ಯಾವುದೇ ಪೊಲಿಟಿಕಲ್ ಪಾರ್ಟಿ ಬರಲಿ, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಒಬ್ಬ ಹೆಣ್ಮಗಳಿಗೆ ಒಂದು ಸ್ಥಾನ ಕೊಡುದು. ಕ್ಯಾಬಿನೆಟ್ ಮಿನಿಸ್ಟರ್ ರ್ಯಾಂಕ್ ಯಾವುದೇ ಪಾರ್ಟಿ ಬರಲಿ, ಹೆಣ್ಮಕ್ಳಿಗೆ 6 ಕೋಟಿಯಲ್ಲಿ 3 ಕೋಟಿ ಹೆಣ್ಮಕ್ಳು ನಾವು ಇದೀವಿ ಅಂತ ಅಂದಾಜಿಗೆ ತಗೊಂಡ್ರು ಕೂಡ ಒಬ್ಬರೇ ಮಿನಿಸ್ಟರ್ ನಮಗೆ. ಸೊ ಅವರು ಏನೋ ಬಹಳಷ್ಟು ಸರ್ಕಸ್ ಮಾಡಿ ಆ ಸ್ಥಾನವನ್ನ ನಿಭಾಯಿಸ್ತಾ ಇರ್ತಾರೆ. ಆ ನಿಭಾಯಿಸುವಂತ ಒಂದು ಇದು ಸಂದರ್ಭದಲ್ಲಿ ಅವರ ನೈತಿಕತೆಯನ್ನ ಕುಗ್ಗಿಸಬೇಕು. ಮತ್ತೆ ಬೇರೆ ಪುರುಷರ ರೀತಿಯಲ್ಲಿ ಮಹಿಳಾ ನಾಯಕರಾದವರು ಅಥವಾ ಮಹಿಳೆಯರು ಯಾವ ಒಂದು ಮುಖ್ಯ ಸ್ಥಾನಗಳಲ್ಲಿ ಇರ್ತಾರೆ, ಆ ಸ್ಥಾನದ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಡಿಸ್ಚಾರ್ಜ್ ಮಾಡ್ತಾ ಇದ್ರೆ ಬಹುಶಃ ಬಹಳ ಜನರಿಗೆ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗದೇ ಇಲ್ಲ. ಸೊ ಅದಕ್ಕೆ ಇವತ್ತು CT ರವಿ ಈ ತರದ ಒಂದು ಬಾಣವನ್ನ ಅವರು ಬಿಟ್ಟಿದ್ದಾರೆ. ಒಂಥರ ಮಾತಾಡ್ಬೇಕು ಬಿಡ್ಬೇಕು ಅನ್ನೋ ಸ್ಥಿತಿ. ಯಾಕೆಂದ್ರೆ ನಾಲ್ಗೆನ ಕತ್ತರಿಸ್ಕೊಳ್ಳಕ್ಕೆ ಚಾಕುಗಳನ್ನ ಇಟ್ಕೊಂಡು ಕೂತಿದ್ದಾರೆ. ಬೇಶ್ವೆ ಕಾಲದ ತರ ನಮ್ ಕಿವಿಗಳಿಗೆ ಸೀಸ ಬಿಡ್ಕೊಂಡು ರೆಡಿಯಾಗಿ ನಿಂತಿದ್ದಾರೆ. ಈಗ ಯಾರು ಏನು ಅಂತ ನಿಜ ಬಣ್ಣವನ್ನು ತೋರ್ಸಕ್ ಸ್ಟಾರ್ಟ್ ಆಗಿದ್ದಾರೆ. ಅಂಬೇಡ್ಕರ್ ಸಂವಿಧಾನ ಸಮ್ಮಾನ ಎಲ್ಲ ಬರೀ ಕೊರಳ ಮಾತಾಗಿತ್ತು, ಕರುಳ ಮಾತಲ್ಲ ಅನ್ನೋದನ್ನ ಅಮಿತ್ ಶಾ ಅವರು ತೋರಿಸಿದ್ದಾರೆ. ಮೋದಿ ಅವರು ಅಂಬೇಡ್ಕರ್ ಹೇಳ್ತಾರೆ, ಅಮಿತ್ ಶಾ ಅಂಬೇಡ್ಕರ್ ಹೇಳ್ತಾರೆ. ಅದ್ರ ಮೇಲ್ನೋಟಕ್ಕೆ ಅನ್ನೋದು ಸಾಬೀತಾಗಿದೆ. ಅದನ್ನೆಲ್ಲರೂ ಕಂಡು ಇಷ್ಟೊತ್ತಾಗ್ಲೇನೆ ಒಂದು ಬಗ್ನ ಆಗ್ಬೇಕಾಗಿತ್ತು. ಆಕ್ಚುಲಿ ನಮ್ಗೊಂದು ಡೌಟ್ ಕಾಡ್ತಾ ಇದೆ, ಅವರು ಅಂಬೇಡ್ಕರ್ 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 ಅಂತ ಯಾಕೆ ಸಾಯ್ತೀರ ಪ್ಯಾಷನ್ ಮಾಡ್ಕೊಂಡು? ಅದ್ರ ಬದಲು ಭಗವಾನ್ ಹೆಸರು ಹೇಳಿದ್ರೆ ನೀವು 7 ಜನ್ಮ ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತ ಹೇಳಿದ್ದಾರೆ. ಸ್ವರ್ಗ ಸುಖ ಬರ್ತಿತ್ತು. ಸ್ವರ್ಗ ಇರ್ಲಿ, ರಾಮ ಮಂದಿರನ ಇವರು ಅಯೋಧ್ಯೆನಲ್ಲಿ ಕಟ್ಸಿದ್ದಾರೆ. ಅಯೋಧ್ಯೆಲೆ ಸೋತೋಗ್ಬಿಟ್ಟಿದಾರಲ್ಲ ಇವರು ರಾಮ ಅನ್ಕೊಂಡು. ಭಗವಂತ ಎಲ್ಲೋಗಿದ್ದ? ಅಥವಾ ಮೋದಿ ವಿದೇಶಕ್ಕೆ ಜಾಸ್ತಿ ಹೋದಂಗೆ ಅವ್ರು ರಾಮನ ಕಳಿಗಿಳಿಸ್ಬಿಟ್ಟಿದ್ರ? ನಾವ್ ಯೋಚನೆ ಮಾಡ್ಬೇಕಾಗಿದೆ ಸ್ನೇಹಿತರೆ. ಇವತ್ತು ನಮ್ಮ ವರಲಕ್ಷ್ಮಿ ಮೇಡಮ್ ಅವ್ರು ಹೇಳ್ತಾ ಇದ್ರು, ಸಂವಿಧಾನಕ್ಕೆ ಗೌರವ ಕೊಡೋ ವ್ಯವಸ್ಥೆ ಇಲ್ಲ ಇಲ್ಲಿ. ಅಂಬೇಡ್ಕರ್ ಬರ್ದಿರುವಂತ ನೀಲಿ ಶಾಹಿಯ ಸಂವಿಧಾನವನ್ನು ಬದಲಾಯಿಸಿ ಎಲ್ಲಿ ಪ್ರಗತಿ ಪರ ಕೆಂಪು ಶಾಹಿ ಬರ್ದ್ಬಿಡ್ತಾರೋ ಅನ್ಕೊಂಡು ಕೇಸರಿ ಶಾಹಿಯ ಸಂವಿಧಾನ ರೆಡಿ ಮಾಡ್ಕೊಂಡು ಕೂತಿದ್ದಾರೆ. ನಾಗಪುರದಲ್ಲಿ ಕೂತಿದ್ದಾರೆ. ಇವತ್ತು ಅಲ್ಲಿ ಅಮಿತ್ ಶಾ ಅಲ್ಲೇ ಹೇಳಿರೋದಾಗ್ಲಿ, ಇಲ್ಲಿ CT ರವಿ ಅನಾಗರಿಕವಾಗಿ ಹೇಳಿರೋದಾಗ್ಲಿ, ಇದು TT ಕೊಟ್ಟಂಗೆ. ಪೆನ್ಸಿಲ್ ಕೊಡೋದು ಮುಂಚೆ TT ಕೊಡ್ತಾರೆ. TT ಕೊಟ್ಟಾಗ ಏನು ಆಗ್ಲಿಲ್ಲ ಅಂದ್ರೆ ಪೆನ್ಸಿಲ್ ಇಂಜೆಕ್ಷನ್ ಕೊಡ್ತಾರೆ. ಇವರು ಕೂಡ ಅದೇ ತರ ಮಾಡ್ತಾ ಇದ್ದಾರೆ. ಸದನದಲ್ಲಿ CT ರವಿ ಮಾಡಿದಂತಹ ಉದ್ದಟತನದ ಕಾನೂನು, ಸಂವಿಧಾನ, ಮಾನವೀಯ ಮೌಲ್ಯ, ಮಹಿಳಾ ಮೌಲ್ಯ ಇವೆಲ್ಲವುಗಳನ್ನು ಉಲ್ಲಂಘನೆ ಮಾಡಿದಂತಹ ಆಕ್ಷೇಪಾರ್ಹವಾದಂಥ ಮಾತನ್ನು ಮಹಿಳಾ ಸಚಿವರಿಗೆ ಆಡಿದ್ದನ್ನು ಖಂಡಿಸಿ ಮತ್ತು ರಾಜ್ಯಸಭೆಯಲ್ಲಿ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ದೇಶದ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಅತ್ಯಂತ ಹಗುರವಾಗಿ ಮಾತಾಡಿ ಅವಮಾನ ಮಾಡಿದ್ದನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ನಡೆದಿದೆ. ಸಮಾನ ಮನಸ್ಕ ಹಲವಾರು ವ್ಯಕ್ತಿಗಳು, ಸಂಘಟನೆಗಳು ಒಟ್ಟಿಗೆ ಸೇರಿ ನಾವಿವತ್ತು ಒಕ್ಕೊರ್ಲಿಂದ ಕೇಳ್ತಾ ಇದ್ದೀವಿ, ಅಮಿತ್ ಶಾ ಅವರಿಗೆ ಗೃಹ ಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಯಾವುದೇ ರೀತಿಯ ನೈತಿಕ ಅಧಿಕಾರ ಇಲ್ಲ. ಯಾಕೆಂದರೆ ಯಾವ ಸಂವಿಧಾನದ ಅಡಿಯಲ್ಲಿ ಅವರು ಆಯ್ಕೆಯಾಗಿ ಬಂದರು ಅದೇ ಸಂವಿಧಾನವನ್ನು ಕೊಟ್ಟಂತಹ ಸಂವಿಧಾನ ಶಿಲ್ಪಿಯನ್ನು ಅವಮಾನ ಮಾಡಿ ಮಾತಾಡ್ತಾ ಸಂವಿಧಾನಕ್ಕೆ ಒಂದು ಅವಮಾನ ಮಾಡಿದಂಥದ್ದನ್ನು ನಾವು ಒಪ್ಪೋದಿಲ್ಲ. ಹಾಗಾಗಿ ಅವರು ಗೃಹ ಸಚಿವರಾಗಿ ಮುಂದುವರಿಬಾರ್ದು ಅಂತನ್ನೋದು ನಮ್ಮ ಒತ್ತಾಯ. ಇನ್ನು CT ರವಿ ಅವರು ಪದೇ ಪದೇ ಇಂತಹ ಒಂದು ಅತ್ಯಂತ ಸಡಿಲ ವರ್ತನೆಯನ್ನು ತೋರಿಸ್ತಾನೆ ಇರುವ ಹಿನ್ನೆಲೆಯಲ್ಲಿ ಮತ್ತು ಮೊನ್ನೆ ಅಂತಹ ಒಂದು ಆಕ್ಷೇಪಾರ್ಹವಾದಂತಹ ಮಾತನ್ನು ಸದನದಲ್ಲಿ
ಮಾಡಿ ನಂತರ ತಾನೇನು ಅಪರಾಧವೇ ಮಾಡಿಲ್ಲ ಅನ್ನುವ ರೀತಿಯಲ್ಲಿ ತನ್ನನ್ನೇ ಹೀರೋ ಥರ, ತನ್ನನ್ನೇ ವಿಕ್ಟಿಮ್ ಥರ ಬಿಂಬಿಸ್ಕೊತಾ ಇರೋದಿದೆಯಲ್ಲ, ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿಯಾಗಿದೆ. ಹಾಗಾಗಿ ನಾವು ವಿಧಾನ ಪರಿಷತ್ತಿನ ಸಭಾಪತಿಗಳನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದೇನೋ ಹೇಳ್ತಾ ಇದ್ದಾರೆ, ಆಡಿಯೋ ವಿಡಿಯೋಗಳೆಲ್ಲ ಬಂದಾಗಿತ್ತು, ಸದನವನ್ನು ಮುಂದೂಡಿದ ಮೇಲೆ ನಡೆದಂತಹ ಗದ್ದಲ ಅಂತ. ಆದರೆ ವಿಧಾನ ಪರಿಷತ್ತಿನ ಅನುಮತಿಯ ಮೇರೆಗೇನೆ ಟೆಲಿಕಾಸ್ಟನ್ನು ಮಾಡುವಂತಹ ಖಾಸಗಿ ಚಾನಲ್ಗಳಲ್ಲಿ ಅವರು ಆಡಿದ ಮಾತುಗಳು ಸಾರ್ವಜನಿಕವಾಗಿ ಲಭ್ಯ ಇದೆ. ಅದನ್ನು ತರಿಸಿಕೊಳ್ಳುವುದಕ್ಕೆ ಕಾನೂನಿನ ಪ್ರಕಾರ ಏನು ಕ್ರಮಗಳನ್ನು ಕೈಗೊಳ್ಳಬೇಕಾ ಅದನ್ನು ಕೈಗೊಂಡು ಆ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತರಿಸ್ಕೊಂಡು ಸಿ.ಟಿ. ರವಿ ಅವರನ್ನು ಅವರ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಯಾಕೆಂದರೆ ಇಬ್ಬರೂ ಕೂಡ ಸಂವಿಧಾನವನ್ನು, ದೇಶದ ಒಂದು ಮೌಲ್ಯಯುತವಾದಂತಹ ಏನು ಬದುಕನ್ನು ಜನ ಬಯಸ್ತಾರೆ ಅದನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಅನ್ನೋದು ನಮ್ಮ ಸ್ಪಷ್ಟವಾದ ಅಭಿಪ್ರಾಯ.